ಯಶಸ್ಸು ಯಾರಿಗೂ ರಾತ್ರೋರಾತ್ರಿ ಸಿಗುವುದಿಲ್ಲ. ಅದರ ಹಿಂದೆ ಕಣ್ಣೀರು, ಕಷ್ಟ, ಅವಮಾನ ಮತ್ತು ಎಂದಿಗೂ ಸೋಲೊಪ್ಪಿಕೊಳ್ಳದ ಅಚಲವಾದ ಛಲವಿರುತ್ತದೆ. ಇಂದು ಸಾವಿರಾರು ಜನರಿಗೆ ಆರ್ಥಿಕ ಸ್ವಾತಂತ್ರ್ಯದ ದಾರಿ ತೋರುತ್ತಿರುವ ಈ ವ್ಯಕ್ತಿಯ ಕಥೆ ಶುರುವಾಗಿದ್ದು ಒಂದು ದೊಡ್ಡ ದುರಂತದಿಂದ. ಮಾರ್ಚ್ 2012 ಯಲಂಕವಾಸಿ ಓರ್ವ ಬಸ್ ಕಂಡಕ್ಟರ್ ಆಗಿದ್ದ ತಂದೆ ಅನಾರೋಗ್ಯದಿಂದ ಅಕಾಲಿಕವಾಗಿ ನಿಧನರಾದರು. ಆ ಹೊತ್ತಿಗೆ ಅವರ ಮಗನಾದ ಮನೋಜ್ ಕುಮಾರ್ ಇಂಜಿನಿಯರಿಂಗ್ 2ನೇ ವರ್ಷದ ವಿದ್ಯಾರ್ಥಿ. ತಂದೆಯ ಸಾವಿನೊಂದಿಗೆ ಇಡೀ ಕುಟುಂಬ ತೀವ್ರ ಆರ್ಥಿಕ ಬಿಕ್ಕಟ್ಟಿಗೆ ಸಿಲುಕಿತು. ಕಾಲೇಜು ಫೀಸ್ ಕಟ್ಟಲು ದಾರಿಯಿಲ್ಲದೆ ಭವಿಷ್ಯವೇ ಕತ್ತಲಾಯಿತು. ಓದು ಬಿಟ್ಟು ಅಪ್ಪನ ಸರ್ಕಾರಿ ಕೆಲಸಕ್ಕೆ ಸೇರಿಕೋ ಎಂದು ಎಲ್ಲ ಸಂಬಂಧಿಕರು ಒತ್ತಾಯಿಸಿದರು. ಆದರೆ ಆ ಕಷ್ಟದ ಸಮಯದಲ್ಲಿ ತಾಯಿಯ ತಂದೆ ಅಂದರೆ ಮನೋಜ್ ಅವರ ಅಜ್ಜ ಬೆನ್ನೆಲುಬಾಗಿ ನಿಂತರು. ತಾವೇ ಫೀಸ್ ಕಟ್ಟಿ ಮೊಮ್ಮಗನ ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ಮುಂದುವರಿಯುವಂತೆ ಮಾಡಿದರು. ಅಜ್ಜ ನೀಡಿದ ಪ್ರೋತ್ಸಾಹದಿಂದ ಇಂಜಿನಿಯರಿಂಗ್ ಮುಗಿಸಿದ ಮನೋಜ್ 2016ರಲ್ಲಿ MBA ಪದವಿ ಕೂಡ ಪಡೆದರು. MBA ಓದುವಾಗಲೇ ಷೇರುಪೇಟೆಯ ಬಗ್ಗೆ ಅವರಿಗೆ ಅಪಾರ ಆಸಕ್ತಿ ಬೆಳೆಯಿತು. ಓದು ಮುಗಿದ ತಕ್ಷಣ ಪ್ರತಿಷ್ಠಿತ ಬಾಷ್ ಕಂಪನಿಯಲ್ಲಿ ಕೆಲಸವೂ ಸಿಕ್ಕಿತು. ಆದರೆ ಮನೋಜ್ ಅವರ ಕನಸು ಷೇರುಪೇಟೆಯಲ್ಲೇ ಏನಾದರೂ ಸಾಧಿಸಬೇಕೆಂಬುದಾಗಿತ್ತು. ಹಾಗಾಗಿ ಕೆಲಸದ ಜೊತೆಯಲ್ಲೇ ಬಿಡುವಿನ ವೇಳೆಯಲ್ಲಿ ಜನರಿಗೆ ಷೇರುಪೇಟೆಯ ಬಗ್ಗೆ ಶಿಕ್ಷಣ ನೀಡಲು 2016ರಲ್ಲಿ ಶುರುವಾಗಿದ್ದೆ TD ಅಕಾಡೆಮಿ. 2018ರಲ್ಲಿ ಪೂರ್ಣ ಪ್ರಮಾಣದಲ್ಲಿ TD ಅಕಾಡೆಮಿ ಕಟ್ಟಲು ಬಾಷ್ ಕೆಲಸಕ್ಕೆ ರಾಜೀನಾಮೆ ನೀಡಿದರು. ಆದರೆ ನಿರೀಕ್ಷಿಸಿದ ಯಶಸ್ಸು ಸಿಗಲಿಲ್ಲ. ಅಕಾಡೆಮಿ ವಿಫಲವಾಯಿತು. ಕುಟುಂಬದ ಆರ್ಥಿಕ ಪರಿಸ್ಥಿತಿ ಮತ್ತೆ ಹದಗೆಟ್ಟಿತು. ಅನಿವಾರ್ಯವಾಗಿ 2019ರಲ್ಲಿ BMTCಯಲ್ಲಿ ಉದ್ಯೋಗಿಯಾಗಿ ಸೇರಿಕೊಂಡರು. ಆದರೆ ತಮ್ಮ ಕನಸನ್ನು ಅವರು ಕೈಬಿಡಲಿಲ್ಲ. ಆದರೆ ಕೆಲಸದಲ್ಲಿ ಮ್ಯಾನೇಜರ್ ಬೇಕು ಅಂತಾನೆ ರಜೆ ಕೊಡದ್ದೇ ತುಂಬಾ ಹಿಂಸಿಸುತ್ತಿದ್ದರು. ಆದ್ದರಿಂದ ಮನನೊಂದ ಮನೋಜ್ ಸೆಪ್ಟೆಂಬರ್ 5 ಶಿಕ್ಷಕರ ದಿನಾಚರಣೆಯ ದಿನದಿಂದೇ ರಾಜೀನಾಮೆ ನೀಡಿ ತಮ್ಮ ಪೂರ್ತಿ ಸಮಯವನ್ನು ಅಕಾಡೆಮಿಗೆ ನೀಡತೊಡಗಿಕೊಂಡರು. 2020 ಕರೋನಾ ಮಹಾಮಾರಿ ಇಡೀ ಜಗತ್ತನ್ನೇ ಸ್ತಬ್ಧಗೊಳಿಸಿತು. ಆದರೆ ಅದೇ ಕರೋನಾ ಮನೋಜ್ ಕುಮಾರ್ ಅವರ ಪಾಲಿಗೆ ಹೊಸ ದಾರಿ ತೆರೆಯಿತು. ಜನರು ಮನೆಯಲ್ಲೇ ಇದ್ದುಕೊಂಡು ಷೇರುಪೇಟೆ ಕಲಿಯಲು ಮುಂದಾದರು. TD ಅಕಾಡೆಮಿಗೆ ಬರುವವರ ಸಂಖ್ಯೆ ದಿನೇ ಹೆಚ್ಚಾಗತೊಡಗಿತು. ಅಲ್ಲಿಂದ ಶುರುವಾದ ಮನೋಜ್ ಕುಮಾರ್ ಅವರ ಗೆಲುವಿನ ಓಟ ಮತ್ತೆಂದೂ ಹಿಂತಿರುಗಿ ನೋಡಲೇ ಇಲ್ಲ. ಅಂದು ಫೀಸ್ ಕಟ್ಟಲು ಪರದಾಡಿದ್ದ ಸಂಬಂಧಿಕರಿಂದ ಓದು ಬಿಡು ಎನಿಸಿಕೊಂಡಿದ್ದ ಅದೇ ಹುಡುಗ ಇಂದು ಕರ್ನಾಟಕದಾದ್ಯಂತ 10ಕ್ಕೂ ಹೆಚ್ಚು ಬ್ರಾಂಚ್ಗಳನ್ನು ಸ್ಥಾಪಿಸಿದ್ದಾರೆ. 60ಕ್ಕೂ ಹೆಚ್ಚು ಸಿಬ್ಬಂದಿಗಳಿಗೆ ಉದ್ಯೋಗ ನೀಡಿದ್ದಾರೆ. ಇದುವರೆಗೆ ಬರೋಬ್ಬರಿ 60,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಷೇರುಪೇಟೆಯ ಶಿಕ್ಷಣ ನೀಡಿ ಅವರ ಆರ್ಥಿಕ ಸ್ವಾತಂತ್ರ್ಯಕ್ಕೆ ದಾರಿದೀಪವಾಗಿದ್ದಾರೆ. ತಂದೆಯ ಸಾವಿನಿಂದ ಕುಸಿದು ಹೋಗಿದ್ದ ಕುಟುಂಬವನ್ನು ಎತ್ತಿ ಹಿಡಿದು ತಮ್ಮ ಕನಸಿನ ಬೆನ್ನೇರಿ ಇಂದು ರಾಜ್ಯದ ಅತಿದೊಡ್ಡ ಸ್ಟಾಕ್ ಮಾರ್ಕೆಟ್ ಅಕಾಡೆಮಿಯನ್ನಾಗಿ TD ಅಕಾಡೆಮಿ ಅನ್ನು ಬೆಳೆಸಿರುವ ಮನೋಜ್ ಕುಮಾರ್ ಅವರ ಈ ಪಯಣ ಪ್ರತಿಯೊಬ್ಬ ಸಾಧಕನಿಗೂ ಒಂದು ದೊಡ್ಡ ಸ್ಫೂರ್ತಿ.